ಯಾಕೆ ಇಲ್ಲೊಂದಾ? ಸ್ಕೂಲ್ನವ್ರದ್ದು ಬಿಡಪ್ಪ. ಒಂದೇ National anthem begins. बोलो भारत माता की, भारत माता की वंदे वंदे वंदे. ನೀವೆಲ್ಲರೂ ನನ್ನಂಗೆ ಆಗ್ಬೇಕು, ಆಗ್ತೀರಾ? ನನ್ಗಿಂತ ಚೆನ್ನಾಗಿ ಓದಬೇಕು, ನೀವು ನನ್ಗಿಂತ ಚೆನ್ನಾಗಿ ಆಗ್ಬೇಕು. ಮನೆಗೆ ಹೋಗ್ಬಿಟ್ಟು ಮೊಬೈಲ್ ಇಟ್ಕೊಂಡ್ರೆ ನನ್ನಂಗೆ ಆಗೋದಿಲ್ಲ, ಗೊತ್ತಾಯ್ತಾ? ಪ್ರತಿದಿನ ಎಷ್ಟು ಜನ 2 ಅವರ್ ಓದ್ತೀರಾ? ಮನೆಗೆ ಹೋಗ್ಬಿಟ್ಟು ಕೈ ಎತ್ತಿ. ಎಲ್ಲರೂ 2 ಅವರ್ ಓದ್ತೀರಾ? ಸುಳ್ಳು ಹೇಳ್ಬೇಡ್ರಿ. ಇಲ್ಲಿ ಕೇಳಿ, ಎಷ್ಟು ಜನ ನೀವು ನನ್ನಂಗೆ ಆಗ್ಬೇಕು? ಎಲ್ಲರೂ ಆಗ್ಬೇಕಲ್ಲ? ಕೈ ಕೆಳಗಡೆ ಇಡಿ. ನನ್ನಂಗೆ ಆಗ್ಬೇಕಂದ್ರೆ ಹಲೋ, ನೀವೆಲ್ಲರೂ ನನ್ನಂಗೆ ಆಗ್ಬೇಕು ಅಂದ್ರೆ ಪ್ರತಿದಿನ 2 ಅವರ್ ಅಲ್ಲ, 4 ಅವರ್ ಓದ್ಬೇಕು. ಓದ್ತೀರಾ? ಓದ್ತೀರಾ? ಕೆಟ್ಟ ಮಾತಾಡಬಾರ್ದು, ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಕೆಟ್ಟ ಮಾತು ಆಡಬಾರ್ದು. ಹೇಳಿ 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 ನೋಡೋಣ. ಕೆಟ್ಟ ಮಾತು, ಕೆಟ್ಟದನ್ನ ಇಷ್ಟು ಮಾಡಿದ್ರೆ ನೋಡ್ರೋ ನೀವೆಲ್ಲರೂ ನೀವು ಅನ್ಕೊಂಡಂಗೆ ನಿಮ್ಮ ಕನಸನ್ನ ನೀವು ನೆರವೇರಿಸ್ಬೋದು, ಗೊತ್ತಾಯ್ತಾ? ಎಲ್ಲರೂ ಬಡವ್ರ ಮಕ್ಕಳಾಗೆ ಇರ್ಬೇಕಾ? ಎಸ್. ಎಲ್ಲರೂ ಬಡವ್ರ ಮಕ್ಕಳಾಗೆ ಇರ್ಬೇಕಾ? ಇಲ್ಲ ಅಲ್ವಾ? ನೀವೆಲ್ಲರೂ ಚೆನ್ನಾಗಿ ಓದಿದ್ರೆ ಮಾತ್ರ ನೀವೆಲ್ಲರೂ ಶ್ರೀಮಂತರಾಗೋದು. ಮತ್ತೆ ದೇಶ ಸೇವೆಯನ್ನ ಏನ್ ದೇಶ ಸೇವೆ ಅಂದ್ರೆ? ದೇಶ ಸೇವೆ ಅಂದ್ರೆ ಏನು? ಹೆಂಗ್ ಕಾಯ್ತೀರಾ? ಆರ್ಮಿಯಲ್ಲೇ ದೇಶ ಕಾಯ್ತೀರಾ? ಇಲ್ಲೆಲ್ಲ ದೇಶ ಕಾಯಲ್ವಾ? ನೋಡಿ, ಫ್ಲಾಗ್ ಇವತ್ತು ಹಾಯಿಸ್ಟ್ ಮಾಡಿದೀವಿ ಅಂತಂದ್ರೆ ಇವತ್ತು ಒಂದೇ ದಿನ ದೇಶಭಕ್ತಿ ಅಲ್ಲ. ದೇಶದಲ್ಲಿ ನಮಗೋಸ್ಕರ ಗನ್ ಇಟ್ಕೊಂಡು, ಬಂದೂಕ್ ಇಟ್ಕೊಂಡು ನಮಗೋಸ್ಕರ ದೇಶದ ಗಡಿಯನ್ನ ಕಾಯ್ತಾ ಇರುವಂತ ಎಲ್ಲಾ ಸೈನಿಕರಿಗೂ ಸೇರಿಸ್ಕೊಂಡು ನಾವು ದೇಶದೊಳಗೆ ನಮ್ಮನ್ನು ಕಾಯ್ತಾ ಇದ್ದಾರಲ್ಲ ಅವರು. ಮಳೆ, ಗಾಳಿ, ಬಿಸಿಲು, ಆಮೇಲೆ ಆ ಕಡೆಯಿಂದ ವೈರಿಗಳು ಬಂದೂಕಿಟ್ಟು ಸಾಯಿಸ್ತಾರೆ, ಮನೆಗೆ ಬರಲ್ಲ, ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲವನ್ನ ಬಿಟ್ಟು ನಮಗೋಸ್ಕರ ಅಲ್ಲಿ ದೇಶದ ಗಡಿಯಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರಲ್ಲ, ಹೌದಲ್ವಾ? ಮತ್ತೆ ನಮ್ದೆಲ್ಲ ಜವಾಬ್ದಾರಿ ಏನು? ದೇಶ ಸೇವೆ ಅಂದ್ರೆ ಏನು? ಗೌರವಿಸೋದಲ್ಲಪ್ಪ. ಪ್ರತಿದಿನ ನೀವು ನಿಮ್ಮ ಕೆಲಸ ಮಾಡಬೇಕು. ಪ್ರತಿದಿನ ನಿಮ್ಮ ಕೆಲಸ ಏನ್ ಹೇಳ್ಕೊಟ್ಟೆ ನಾನು ನಿಮ್ಗೆ? ಕೆಟ್ಟದನ್ನು ಮಾಡಬಾರ್ದು, ಗೊತ್ತಾಯ್ತಾ? ನೀವೆಲ್ಲ ಹುಷಾರಾಗಿರ್ಬೇಕು, ಮೊಬೈಲಿಂದ ದೂರ ಇರಬೇಕು, ನೀವು ಚೆನ್ನಾಗಿ ಓದಬೇಕು, ಎಲ್ರಿಗೂ ಸಹಾಯ ಮಾಡಬೇಕು. ಎಷ್ಟು ಜನ ಎಲ್ರಿಗೂ ಸಹಾಯ ಮಾಡ್ತೀರಾ? ಏನೇನು ಮಾಡ್ತೀರಾ? ಯಾರಿಗೋ ಒಂದು ಬುಕ್ ಇರಲ್ಲ, ಬುಕ್ ಕೊಡಬೇಕು. ಯಾರೋ ಒಬ್ರಿಗೆ ಕಣ್ ಕಾಣ್ತಾ ಇರಲ್ಲ, ಅವ್ರನ್ನ ಕೈ ಹಿಡ್ಕೊಂಡು ನಡೆಸ್ಬೇಕು. ಇಲ್ಲಿ ಕೊಳಾಯಲ್ಲಿ ನೀರು ಹೋಗ್ತಾ ಇದೆ ಅನ್ಕೊಳ್ಳಿ, ದೇಶಭಕ್ತಿ ಅಂದ್ರೆ ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ. ದೇಶಭಕ್ತಿ ಅಂದ್ರೆ ನೀವು ಹೋಗಿ ದೇಶ ಕಾಯೋದಲ್ಲ, ಅವ್ರು ನಮಗೋಸ್ಕರ ಕಾಯ್ತಾ ಇದ್ದಾರೆ, ನೀವು ಅವ್ರಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? ಕೊಳಾಯಲ್ಲಿ ನೀರು ಹೋಗ್ತಾ ಇದ್ರೆ ನಿಲ್ಲಿಸ್ಬೇಕು. ಕೊಳಾಯಲ್ಲಿ
ನಿಲ್ಲಿಸ್ಬೇಕು. ಹಸು ಊಟ ಇಲ್ಲದೆ ಹೋಗ್ತಾ ಇದ್ರೆ ಊಟ ಇಲ್ಲದೆ ಇರೋರು ಏನಾದ್ರೂ ನಿಮಗ್ ಕೇಳಿದ್ರೆ ಅಷ್ಟ್ ನಿಮ್ಗೆ ಆಗತ್ತಲ್ವಾ ಕೊಡಕ್ಕೆ? ಆಗತ್ತಲ್ವಾ? ಮಾಡ್ತೀರಲ್ವಾ? ನಿಮ್ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ್ಗೆ ಸಹಾಯ ಮಾಡ್ಬೇಕು. ಮಾಡ್ತೀರಾ? ಮಾಡ್ತೀರಾ? ದೇಶ ಸೇವೆ ಅಂದ್ರೆ ನಿಮ್ಮ ಲೆವೆಲಲ್ಲಿ ನೀವು ಏನ್ ಸಹಾಯ ಮಾಡ್ತೀರಾ ಅನ್ನೋದೇ ದೇಶ ಸೇವೆ. ಯಾರಿಗಾದ್ರೂ ಏನಾದ್ರೂ ಇಲ್ಲ ಅಂದ್ರೆ ನೀವು ಕೊಡ್ಬೇಕು, ಹಂಚ್ಕೋಬೇಕು. ಹಂಚ್ಕೋತೀರಾ? ಊಟ ಇಲ್ಲದೆ ಯಾರಾದ್ರೂ ಬಂದಾಗ ಹಂಚ್ಕೊಂಡಿದ್ದೀರಾ? ಕೊಟ್ಟಿದ್ದೀರಾ? ನೀವು ಯಾರಿಗೆ ಕೊಟ್ಟಿದ್ದೀರಾ ಊಟ? ಫ್ರೆಂಡ್ ಕೊಟ್ಟಿದ್ದೀರಾ? ಇದು ನಿಜವಾದ ದೇಶ ಸೇವೆ. ಗೊತ್ತಾಯ್ತಾ? ನೀವೇನ್ ಬಂದೂಕ್ ಹಿಡ್ಕೊಂಡು ದೇಶ ಕಾಯಕ್ ಹೋಗೋದ್ ಬೇಡ. ನಿನ್ ಫ್ರೆಂಡ್ಗೆ ಯಾರಾದ್ರೂ ಹೊಟ್ಟೆ ಹಚ್ಕೊಂಡು ಬಂದಿದ್ದಾನೆ, ಊಟ ಕೊಟ್ಟಿಲ್ಲ, ಅವ್ರ ಮನೇಲಿ ಬ್ಯಾಗ್ ಇಲ್ಲ, ಸ್ಕೂಲ್ಗೆ ಹೋಗಕ್ಕೆ ಫೀಸ್ ಕಟ್ಟಕ್ಕಾಗಲ್ಲ, ಬುಕ್ಸ್ ಕೊಡಕ್ಕಾಗಲ್ಲ, ಇದೆಲ್ಲವೂ ನೀವು ಸಹಾಯ ಮಾಡಿದ್ರೆ ಅದೇ ನಿಜವಾದ ದೇಶ ಸೇವೆ. ಮಾಡ್ತೀರಾ? ಪ್ರಾಮಿಸ್? ಬಾಗಲಗುಂಟೆ ಗ್ರಾಮದ ಗ್ರಾಮಸ್ಥರಾದಂತಹ ಶ್ರೀಯುತ ರವಿ ಶಶಿಕಾಂತ್ ಸರ್ ಅವರು ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ದಿನ ನಮ್ಮ ಶಾಲೆಗೆ ಆಗಮಿಸಿರುವಂತಹ ನಮ್ಮ ಸುದೈವ ಭಾಗ್ಯ ಅನ್ಬೋದು ಮೇಡಮ್ ಅವರು, ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದಾರೆ, ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರ ಕೈಯಿಂದ ನೀವು ತಗೊಂಡ್ರೆ ನಿಮಗೆ ಅವರ ಒಂದು ಸರ್ ಶಶಿಕಾಂತ್ ಸರ್ ಅವರ ಒಂದು ಪ್ರೇರಣೆ ಮತ್ತು ಮೇಡಮ್ ಅವರ ಆಶೀರ್ವಾದ ಎರಡೂ ಬರಲಿ ಅಂತ ನಮ್ಮ ಒಂದು ಆಸೆಯಾಗಿದೆ. ಮೊದಲನೇದಾಗಿ 5ನೇ ತರಗತಿಯಿಂದ ಹೆಚ್ಚಿನ ಅಂಕವನ್ನು ಪಡೆದು ಉತ್ತೀರ್ಣ ಹೊಂದಿರುವಂತಹ ಟಿ ದೀಕ್ಷಿತಾ ಟಿ ಬನ್ನಿ ರವಿ ಅವರೇ. ಒಂದು ಹೆಚ್ಚಿನ ಅಂಕವನ್ನು ಪಡೆದರೆ 3 ದೀಕ್ಷಿತರ ಕೀರ್ತಿ ದೊಡ್ಡದನ್ನ ಹಾಗೆ ತುಂಬಾ ಬುದ್ಧಿವಂತೆ ಹುಡುಗಿಗೆ ರಿಯಲಿ ಎಲ್ಲರ ಆಶೀರ್ವಾದವನ್ನು ಹೇಳ್ಕೊಡ್ತೀನಿ. ಸೂಪರ್. ಮೇಘಲವಾಗಿ ಮತ್ತು ದೀಪ್ತಿ ಇಬ್ರು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವರಿಬ್ರು ಸಹ ಒಂದೇ ಇದೆ, ಬನ್ನಿ. ಮೇಘಲವಾಗಿ ಮತ್ತು ಇಬ್ರು ಹಿಡ್ಕೋಬೇಕು, ಇಬ್ರು ಇದ್ರಲ್ಲಿರೋದು ಇಬ್ರು ಹಂಚ್ಕೋಬೇಕು. ಹಾಗಾಗಿ ಅವಳಿಗೂ ಸಹ ಈ ಬಹುಮಾನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. 7ನೇ ತರಗತಿಯಿಂದ ವರ್ಷಿತಾ ಎಂ ಈ ವಿದ್ಯಾರ್ಥಿ ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ. ವರ್ಷಿತಾ, ಹಾಯ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. Madam. ನಮ್ಮ ಒಂದು ಇದಕ್ಕೆ ನೆಕ್ಸ್ಟ್ ಟೈಮ್ ಯಾರ್ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತೀರಾ? ನಾನು ಕೊಡ್ತೀನಿ, ನಾನು ಮತ್ತೆ ನನ್ನ ಬ್ರದರ್ ಇಬ್ರು ಕೊಡ್ತೀವಿ. ತಗೊಳ್ತೀರಾ? ಪ್ರಾಮಿಸ್? ಪ್ರಾಮಿಸ್? ಸುಳ್ಳು ಹೇಳಂಗಿಲ್ಲ. 2 ಅವರಿಂದ ಎಷ್ಟು ಅವರ್ ಓದ್ಬೇಕು? ಅವಾಗ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಪ್ರೈಸ್ ಸಿಗತ್ತೆ. ಮೇಡಮ್, ಸ್ಮಾರ್ಟ್ ಬೋರ್ಡು ಮತ್ತು ವಾಟರ್ ಫಿಲ್ಟರ್ ಎರಡೂ ನಾನು ಶಾಲೆಗೆ ಕೊಡ್ತೇನೆ. ಈಗ ಕಳಿಸ್ಕೊಡ್ತೀನಿ. ಸ್ಮಾರ್ಟ್ ಬೋರ್ಡ್ ಇದೆಯಾ? ಫಿಟ್ ಮಾಡೋಕ್ಕಾಗಲಿಲ್ವಾ? ಫಿಟ್ ಮಾಡಿದ್ವಿ ಎಲ್ಲ ನಾನು ಬರ್ತೀನಿ. ಯಾವ್ಯಾವ ಕ್ಲಾಸ್ ರೂಮಲ್ಲಿ ಸ್ಮಾರ್ಟ್ ಬೋರ್ಡ್ ಇಲ್ಲ ಎಲ್ಲವನ್ನು ಹಾಕ್ಸೋಣ. ನಮ್ಮ ಮಕ್ಕಳೆಲ್ಲರೂ ಸ್ಮಾರ್ಟ್ ಆಗಿ ಓದಬೇಕು. ಸ್ಕೂಲಲ್ಲಿ ಏನೇನಿಲ್ಲ ಎಲ್ಲವನ್ನೂ ಮಾಡಿಸೋಣ. ಸರಿನಾ? ಮಾಡಿಸೋಣ ಅಲ್ವಾ? ನಮ್ಮ ಮಕ್ಕಳು ಸ್ಮಾರ್ಟ್ ಆಗಿರ್ಬೇಕಲ್ವಾ? ಅಲ್ವಾ? ಓಕೆ. ನೆಕ್ಸ್ಟ್ ಟೈಮ್ ಗಿಫ್ಟ್ ತಗೋಬೇಕು ನೀವು. ಪ್ರಾಮಿಸ್? ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ಓಕೆ 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 ಓಕೆ. ಬಾಯ್ 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 ಬಾಯ್.